ಇದರಲ್ಲಿ ಮೇಜರ್ ಮೊದಲನೇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ತಗೊಂಡ್ರೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಮೇಜರ್ ಚೇಂಜ್ ಮಾಡಿರೋದೇನು? ಕೇಂದ್ರ ಸರ್ಕಾರ ಮೇಜರ್ ಚೇಂಜ್ ಮಾಡಿರೋದು ಒಂದು, ಮೊದಲಿಗೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಯಾವುದೇ ಸಂಸ್ಥೆನಲ್ಲಿ ಇರಬೇಕಾಗಿಲ್ಲ ಅನ್ನುವ ಪರಿಸ್ಥಿತಿನ ಮಾಡುವ ಪ್ರಯತ್ನ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ಅಥವಾ ಇಷ್ಟು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಟೈಮ್ ಅಂಡ್ ಅಗೇನ್ ಹಲವಾರು ಪ್ರಕರಣಗಳಲ್ಲಿ ಹೇಳಿದೆ, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಹೆಸರಿನಲ್ಲಿ ಕಾರ್ಮಿಕರನ್ನ ಪರ್ಮನೆಂಟ್ ಅಂಡ್ ಪೆರಿನಿಯಲ್ ನೇಚರ್ ಆಫ್ ಜಾಬ್ ಅಲ್ಲಿ ಅಪಾಯಿಂಟ್ ಮಾಡಿಕೊಂಡು ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಎಗೇನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಲವಾರು ಪ್ರಕರಣಗಳಲ್ಲಿ ಹೇಳ್ತಾ ಬಂದಿತ್ತು. ಅದರಿಂದ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಹೆಸರಿನಲ್ಲಿ ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಇರಲಿಲ್ಲ ಮಾಲೀಕರಿಗೆ. ಆದ್ರೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಕ್ಟ್ಗೆ ಅದನ್ನ ಅಮೆಂಡ್ಮೆಂಟ್ ತಂದು ಅಲ್ಲಿ ಬೇಕಾದ್ರೆ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಲ್ಲಿ ನೀವು ಇದನ್ನ ಸೇರಿಸ್ಕೊಳ್ಬಹುದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಸ್ ಅಂತ ಹೇಳಿ ಅದೊಂದು ಕಾಯ್ದೆನ ಬಹಳ ದಿನಗಳ ಹಿಂದೆನೆ ಜಾರಿಗೆ ತಂದಿತ್ತು ಮೋದಿ ಗವರ್ಮೆಂಟ್. ಆದ್ರೆ ಈಗ ಏನಾಗಿದೆ, ಈ ಹೊಸ ಕೋಡ್ ಮೂಲಕ ಏನಾಗಿದೆ, ಎಷ್ಟು ಜನರನ್ನ ಬೇಕಾದ್ರೂ ಎಷ್ಟು ವರ್ಷಗಳು ಬೇಕಾದ್ರೂ ಫಿಕ್ಸ್ಡ್ ಟರ್ಮ್ ಹೆಸರಿನಲ್ಲಿ ನೇಮಕ ಮಾಡ್ಕೊಳ್ಳೋದಕ್ಕೆ, ಕಾರ್ಮಿಕರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ಈ ಹೊಸ ಕೋಡ್ ಅವಕಾಶ ಮಾಡಿಕೊಡುತ್ತೆ. ಇದರಿಂದ ಅನಾಹುತ ಆಗೋದೇನು? ಅರೆ ಆಯ್ತಲ್ರಿ, ಏನಾಗಿದೆ ಇದರಲ್ಲಿ, ಪರ್ಮನೆಂಟ್ ವರ್ಕರ್ಸ್ ಏನ್ ಸಂಬಳ ಬರ್ತದೋ ಅಷ್ಟೇ ಸಂಬಳ ಈ ವರ್ಕರ್ಸ್ಗೂ ಬರ್ತದಲ್ಲ ಅಂತ. ಉದಾಹರಣೆಗೆ ಒಂದು ಹೊಸ ಕಂಪನಿ ನಾಳೆ ಎಸ್ಟಾಬ್ಲಿಷ್ ಆಗತ್ತೆ ಅಂತ ಇಟ್ಕೊಳ್ಳೋಣ. ಆ ಹೊಸ ಕಂಪನಿಲಿ ಯಾರು ಪರ್ಮನೆಂಟ್ ವರ್ಕರ್ಸ್ ಇರಲ್ಲ. ಹೊಸದಾಗಿ ಅವ್ರು ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದೆ ಈ ಕಾಯ್ದೆ. ಫಿಕ್ಸ್ಡ್ ಟರ್ಮ್ ಹೆಸರಿನಲ್ಲಿ ಎಷ್ಟು ಜನ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ, ಎಷ್ಟು ವರ್ಷ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಹೆಸರಿನಲ್ಲಿ ಆ ರೀತಿ ಅಪಾಯಿಂಟ್ ಆದಂತ ಕಾರ್ಮಿಕರಿಗೆ ಈಗಾಗಲೇ ಯಾವ ಕಾರ್ಮಿಕರು ಪರ್ಮನೆಂಟ್ ಕಾರ್ಮಿಕರು ಇಲ್ಲದೆ ಇರುವಾಗ ಅವರಿಗೆ ಆ ಕಾಯಂ ಕಾರ್ಮಿಕರಿಗೆ ಏನ್ ಸಂಬಳ ಕೊಡ್ತಾರೋ ಅಷ್ಟೇ ಸಂಬಳನ ಇವ್ರಿಗೂ ಕೊಡಬೇಕು ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಕಾಯಂ ಕಾರ್ಮಿಕರೇ ಇರಲ್ಲ. ಅಂದ್ರೆ ಅದರ ಅರ್ಥ, ಈ ಫಿಕ್ಸ್ಡ್ ಟರ್ಮ್ ಹೆಸರಿನ ಕಾರ್ಮಿಕರಿಗೆ ಅತ್ಯಂತ ಕಡಿಮೆ ಸಂಬಳಕ್ಕೆ ಫಿಕ್ಸ್ ಮಾಡಿ ಸಂಬಳನ 4 ವರ್ಷ 5 ವರ್ಷ ಅಥವಾ 10 ವರ್ಷ ಎಷ್ಟೋ ವರ್ಷಗಳ ಕಾಲ ದುಡಿಸ್ಕೊಂಡು ಆಮೇಲೆ ಅವರನ್ನ ಬೀದಿಗೆ ಬಿಸಾಕುವಂತಹ ಕೆಲಸನ ಮಾಲೀಕರು ಖಂಡಿತ ಮಾಡ್ತಾರೆ. ಅದಕ್ಕೆ ಮಾಲೀಕರ ಲಾಯರ್ಗಳು ಅಥವಾ ಮಾಲೀಕ ಲೀಗಲ್ ಅಡ್ವೈಸರ್ ಇದುಗಳಿದೇನು ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಆ ವಿಚಾರದಲ್ಲಿ. ಅದೊಂದು ವೇಳೆ ಆ ಜಡ್ಜ್ಮೆಂಟ್ಗಳು ಆ ಕಾರ್ಮಿಕರ ಸಹಾಯಕ್ಕೆ ಬರ್ತದೆ, ಮಾಲೀಕರಂಗೆ ಹೆಂಗ್ ಬೇಕಂದ್ರೆ ಹಂಗೆ ಕೆಲಸದಿಂದ ತೆಗಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ವಾದ ಮಾಡ್ತಿದ್ದಾರೆ. ಆದರೆ ಈ ವಾದ ಕೇವಲ ವಾದವಷ್ಟೇ. ಮಾಲೀಕರು ಇದುವರೆಗೂ ಆ ಕಾಯ್ದೆ ಇರಲಿಲ್ಲ. ಫಿಕ್ಸ್ಡ್ ಟರ್ಮ್ ಹೆಸರಿನಲ್ಲಿ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಕಾಯ್ದೆನಲ್ಲಿ ಅವಕಾಶ ಇರಲಿಲ್ಲ. ಈಗ ಕೋಡಲ್ಲಿ, ಹೊಸ ಕೋಡಲ್ಲಿ ಫಿಕ್ಸ್ಡ್ ಟರ್ಮ್ ಹೆಸರಿನಲ್ಲಿ ಪರ್ಮನೆಂಟ್ ಮಾಡ್ಕೊಳ್ಳೋದಕ್ಕೆ, ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ, ನೇಮಕ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಯಾವ ಮಾಲೀಕನು ಪರ್ಮನೆಂಟ್ ಮಾಡ್ಬೇಕಾಗುವಂತ ಅಬ್ಲಿಗೇಷನ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಖಂಡಿತ ಯಾವಾಗ ಬೇಕಂದ್ರೆ ಅವರನ್ನ ಮನೆಗೆ ತೆಗೆದಾಕ್ತಾರೆ. ಈ ಫಿಕ್ಸ್ಡ್ ಟರ್ಮ್ ಕಾರ್ಮಿಕರು ಇನ್ನೊಂದು ವಿಚಾರ ತಮ್ಮ ಮುಂದೆ ಹಂಚ್ಕೊಳ್ಬೇಕೇನು ಅಂತ ಹೇಳಿದ್ರೆ, ಇವರು ಯೂನಿಯನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಯೂನಿಯನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರಿಗೆ ಜಾಬ್ ಸೆಕ್ಯೂರಿಟಿ ಇರಲ್ಲ. ಜಾಬ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಅವ್ರು ಪರ್ಮನೆಂಟ್ ವರ್ಕರ್ಸ್ ಅಲ್ಲ. ಯಾವ ಕಾರ್ಮಿಕನಿಗೆ ಫಿಕ್ಸ್ಡ್ ಟರ್ಮ್ ಹೆಸರಿನಲ್ಲಿ ಇರ್ತಾನೆ ಅವನ ಅದು ಉದ್ಯೋಗ ಯಾವಾಗ್ಲೂ ಆತಂಕದಲ್ಲಿ ಇರ್ತದೆ. ಅವನು ಹೈರ್ ಅಂಡ್ ಫೈರ್ ಅಂದ್ರೆ ಬೇರೆ ದೇಶಗಳ, ಪಾಶ್ಚಾತ್ಯ ದೇಶಗಳಲ್ಲಿ ಇದೆ ಅಥವಾ ಅಮೆರಿಕದ ದೇಶದಲ್ಲಿ ಏನಿದೆ, ಯಾವಾಗ ಬೇಕಾದ್ರೂ ಕಾರ್ಮಿಕರನ್ನ ಹೈರ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಫೈರ್ ಮಾಡ್ಬೋದು. ಅಂದ್ರೆ ನೇಮಕ ಮಾಡ್ಕೊಳ್ಳೋದು ಮತ್ತೆ ಕಿತ್ತಾಕೋದು ಬಹಳ ಫ್ರೀ ಅಲ್ಲಿ ಆ ದೇಶಗಳಲ್ಲಿ. ಅದೇ ತರ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬೇಕು ಅಂತ ಇಲ್ಲಿನ ಎಂಪ್ಲಾಯರ್ಸ್ ಕಳೆದ 75 ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ರು. ಈಗ ಅಂತ ಕೆಲಸನ ಮೋದಿ ಅವರು ಮಾಡಿದ್ದಾರೆ. ಅಂದ್ರೆ ಅರ್ಥ, ಬೇಕಾದ ಕೆಲಸಕ್ಕೆ ತಗೊಳ್ಳೋದು, ಬೇಡವಾದಾಗೆ ಆ ಕಾರ್ಮಿಕರನ್ನ ಮನೆಗೆ ಕಳಿಸೋದು. ಆ ಪರಿಸ್ಥಿತಿಯಲ್ಲಿರೋ ಕಾರ್ಮಿಕ ಯೂನಿಯನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯೂನಿಯನ್ ಮಾಡ್ಕೊಂಡ ತಕ್ಷಣ ಅವ್ನ್ ಮನೆಗೆ ಕಳಿಸ್ತಾನೆ. ಯೂನಿಯನ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ನ್ ಸಂಬಳ ಜಾಸ್ತಿ ಕೇಳಕ್ ಆಗೋದಿಲ್ಲ. ಸಂಬಳ ಜಾಸ್ತಿ ಕೇಳಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಫಿಕ್ಸ್ ಮಾಡಿದ ಸಂಬಳಕ್ಕೇನೆ ಅವ್ನ್ ದುಡಿಬೇಕಾಗತ್ತೆ. ಈ ಪರಿಸ್ಥಿತಿನಲ್ಲಿ ಫಿಕ್ಸ್ಡ್ ಟರ್ಮ್ ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಏನೂ ಅನಾಹುತ ಆಗಿಲ್ಲ ಅಂತ ಮಾಲೀಕರ ಲಾಯರ್ ಕೆಲವರು ಏನ್ ಹೇಳ್ತಿದ್ದಾರೆ, ಅದು ಶುದ್ಧ ಸುಳ್ಳಿನ ವಿಚಾರ. ಅದು ನಿಜವಾಗ್ಲೂ ಯಾವ ಕಂಪನಿನೂ ಯಾವುದೇ ಫಿಕ್ಸ್ಡ್ ಟರ್ಮ್ ಕಾರ್ಮಿಕನಿಗೆ ಅವನ್ ಯಾವತ್ತೂ ಪರ್ಮನೆಂಟ್ ಮಾಡಕ್ ಹೋಗಲ್ಲ. ಇದು ವಾಸ್ತವ ಸಂಗತಿ. ಇನ್ನ ಆಯ್ತು, ಆಲ್ರೆಡಿ ಕೆಲವು ಕಂಪನಿಗಳಲ್ಲಿ ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ, ಅಲ್ಲಿ ಫಿಕ್ಸ್ಡ್ ಟರ್ಮ್ ಅಪಾಯಿಂಟ್ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಇರೋರ್ ಸಂಖ್ಯೆ ಕಡಿಮೆ ಆಗತ್ತೆ. ಅವ್ರು ರಿಟೈರ್ ಆದ್ಮೇಲೆ ಅಥವಾ ಜಾಗಕ್ಕೆ ರೀಪ್ಲೇಸ್ ಆಗಲ್ಲ. ರೀಪ್ಲೇಸ್ ಆಗೋದು ಏನಿದ್ರು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್. ಇನ್ನೊಂದು ಮಾಲೀಕರ ಲಾಯರ್ಗಳು ಹೇಳೋದು, ಇಷ್ಟು ವರ್ಷಗಳು ನೀವು ಕೇಳ್ತಾ ಬಂದಿದ್ರಿ
ಕಾಂಟ್ರಾಕ್ಟ್ ಲೇಬರ್ನ ಅಬಲಿಷ್ ಮಾಡಬೇಕು ಅಂತ ಹೇಳಿ ಈಗ ನೋಡಿ ಮೋದಿ ಗವರ್ಮೆಂಟ್ ಕಾಂಟ್ರಾಕ್ಟ್ ಲೇಬರ್ನೇ ತೆಗೆದಾಕ್ಬಿಟ್ಟಿದೆ. ಇನ್ನು ಮುಂದೆ ಕಾಂಟ್ರಾಕ್ಟ್ ಲೇಬರ್ ಇರೋದಿಲ್ಲ, ಎಲ್ಲರೂ ಅವರು ಕಂಪನಿ ಎಂಪ್ಲಾಯ್ಸ್ ಆಗ್ತಾರೆ. ಹೌದೌದು, ಖಂಡಿತ ಕಂಪನಿ ಎಂಪ್ಲಾಯ್ಸ್ ಆಗ್ತಾರೆ. ಯಾವ ತರ ಎಂಪ್ಲಾಯ್ಸ್ ಆಗ್ತಾರೆ ಅವರು? ಒನ್ಸ್ ಅಗೈನ್ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿ ಆಗ್ತಾನೆ. ಫಿಕ್ಸ್ಡ್ ಟರ್ಮ್ ಅಂದ್ರೆ ಏನು? ನಿಗದಿತ ಅವಧಿಗೆ ಕಾರ್ಮಿಕನ ಮಾಲೀಕ ನೇಮಕ ಮಾಡ್ಕೊಳ್ಳೋದು. ನಿಗದಿತ ಅವಧಿಗೆ ಅವನ ನೇಮಕ ಮಾಡ್ಕೊಂಡ್ಮೇಲೆ ಅವನನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಯಾವ ಕಾನೂನು ಅವನ ಸಪೋರ್ಟ್ ಬರಲ್ಲ. ಒಂದ್ ವೇಳೆ ಅವನು ಕೋರ್ಟ್ ಹೋದ್ರೆ, ಅಂತ ಕಾರ್ಮಿಕ ಕೋರ್ಟ್ ಹೋದ್ರೆ, ನೋಡಪ್ಪ ಕಾನೂನಲ್ಲಿ ಅವಕಾಶ ಇತ್ತು ಮಾಲೀಕರಿಗೆ, ಆ ಅವಕಾಶದ ಪ್ರಕಾರ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ನೀನು 10 ವರ್ಷ ಕೆಲಸ ಮಾಡಿದ್ಯೋ 20 ವರ್ಷ ಕೆಲಸ ಮಾಡಿದ್ಯೋ ಇದು ಯಾವ್ದು ಮ್ಯಾಟರ್ ಆಗೋದಿಲ್ಲ, ಕಾನೂನಲ್ಲಿ ಅವಕಾಶ ಇದ್ದದ್ರಿಂದ ನೀನು ಅಪಾಯಿಂಟ್ ಮಾಡ್ಕೊಂಡ್ರಿಂದ ನಿನ್ನ ಕೆಲಸದಿಂದ ತೆಗೆದು ಹಾಕಿರೋದು ಸರಿ ಅಂತ ಹೇಳ್ತಾರೆ. ಈ ಹಿಂದಿನಲ್ಲಿ ಕಾಂಟ್ರಾಕ್ಟ್ ಲೇಬರ್ಸ್ನೆಲ್ಲ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿ ಅಂತ ಕನ್ವರ್ಟ್ ಆದ ಮಾತ್ರಕ್ಕೆ ಅವ್ರಿಗೆಲ್ಲ ಉದ್ಯೋಗ ಭದ್ರತೆ ಸಿಕ್ಕಿದೆ ಅಂತಲ್ಲ, ಅಥವಾ ಅವ್ರ ಸಂಬಳಗಳು ಜಾಸ್ತಿ ಆಗ್ತದೆ ಅಂತ ಏನಲ್ಲ. ಆಮೇಲೆ ಇನ್ನೊಂದು ಹೇಳೋದು, ಈ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿ 1 ವರ್ಷ ಕೆಲಸ ಮಾಡಿದ್ರು ಕೂಡ ಅವನಿಗೆ ಗ್ರಾಚ್ಯುಟಿ ಕೂಡ ಪ್ರಾವಿಷನ್ ಮಾಡ್ಬಿಟ್ಟಿದೀವಿ. ಇದೊಂದು ದೊಡ್ಡದಾಗಿ ಕೊಚ್ಕೊಳ್ಳೋದು. ಅದು ವಾಸ್ತವದಲ್ಲಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿಗೆ ಉದ್ಯೋಗ ಭದ್ರತೆ ಇಲ್ಲದೆ ಇರುವಾಗ ಆ 1 ವರ್ಷಕ್ಕೆ ಅವನು ಗ್ರಾಚ್ಯುಟಿ ಅಂದ್ರೆ ಎಷ್ಟು ಬರ್ತದ ಅವನಿಗೆ? 15 ದಿನದ ಸಂಬಳ. 1 ವರ್ಷದ ಸರ್ವಿಸ್ಗೆ ಗ್ರಾಚ್ಯುಟಿ ಅಂತ ಬರೋದು 15 ದಿನದ ಸಂಬಳ. ಈ 15 ದಿನದ ಸಂಬಳ ಕೊಟ್ಟಿರೋದಕ್ಕೆ ಅದೊಂದು ಕ್ರಾಂತಿಕಾರಿ ಬದಲಾವಣೆ. ಕಾರ್ಮಿಕರ ಪರವಾದ ಇದು ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮೇ ಅಬಲಿಷ್ ಆಗ್ಬಿಟ್ಟಿದೆ, ಆ ಜಾಗದಲ್ಲಿ ಎಲ್ಲ ಪರ್ಮನೆಂಟ್ ಆಗ್ಬಿಡ್ತಾರೆ ಎನ್ನುವ ಭ್ರಮೆಯನ್ನ ಕಾರ್ಮಿಕ ವರ್ಗದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಕೆಲವೊಂದು ಶಕ್ತಿಗಳು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಿದ್ದಾವೆ. ಇದು ಇಂಡಸ್ಟ್ರಿಯಲ್ ಇದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಸ್ ವಿಚಾರ ಆಯ್ತು.